ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷಾ ಸಾಧನಗಳಾದ ಹೆಲ್ಮೆಟ್ ಹ್ಯಾಂಡ್ ಗ್ಲೌಸ್ ಅರ್ಥಿಂಗ್ ರಾಡ್ ಸುರಕ್ಷಾ ಬೆಲ್ಟ್ ಕಟಿಂಗ್ ಪ್ಲೇಯರ್ ಇತ್ಯಾದಿ ಸುರಕ್ಷಾ ಸಾಮಗ್ರಿಗಳನ್ನು ಬಳಸುತ್ತೇನೆ ಮತ್ತು ನನ್ನ ಸಹ ಪವರ್ಮೆನ್ಗಳು ಬಳಸುವಂತೆ ಉತ್ತೇಜಿಸುತ್ತೇನೆ ನಾನು ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ ನಾನು ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ಮತ್ತು ನನ್ನ ಕಂಪನಿಯನ್ನು ಅಪಘಾತ ರಹಿತ ಕಂಪನಿಯಾಗಿಸುವಲ್ಲಿ ಎಲ್ಲಾ ಪ್ರಯತ್ನ ಮಾಡುತ್ತೇನೆ ನನ್ನ ಬೇಜವಾಬ್ದಾರಿಯಿಂದ ಆಗುವ ಅನಾಹುತದಿಂದ ನನಗೆ ನನ್ನ ಕಂಪನಿಗೆ ಹಾಗೂ ನನ್ನ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ಸಂಪೂರ್ಣವಾಗಿ ತಡೆಯಲು ವೈಯಕ್ತಿಕ ಪಾತ್ರ ವಹಿಸುತ್ತೇನೆ ಹಾಗೂ ಸುರಕ್ಷತೆಯೇ ನನ್ನ ಪ್ರಥಮ ಆದ್ಯತೆ ಎಂದು ಸದಾ ನೆನಪಿನಲ್ಲಿಟ್ಟುಕೊಂಡಿರುತ್ತೇನೆ ಹೆಂಗನಿಸ್ತು? ಸೂಪರ್. ಏನಾದ್ರು ವಿಭಿನ್ನತೆ ಅನಿಸ್ತಾ? ಪ್ರತಿದಿನ ಮಾಡ್ತೀರಾ ಇದನ್ನ? ಅಟ್ಲೀಸ್ಟ್ ಬಂದಂತ ಲೈನ್ ಮ್ಯಾನ್ ಮಾಡೋದಿಲ್ಲ, ಸೋಮವಾರ ಪ್ರತಿ ವಾರನೂ ನಾವು ಅಲ್ಲ ಎಲ್ಲರೂ ಮಾಡ್ತಾ ಇದಾರೆ. ಯಾಕೆ ಸುರಕ್ಷತಾ ಮಂತ್ರ ಸೋಮವಾರಕ್ಕೆ ಮಾತ್ರ ಯಾಕೆ ಸೀಮಿತ? ದಿನ ಯಾಕೆ ಮಾಡಬಾರ್ದು? 9 ಗಂಟೆಗೆ ಬನ್ನಿ, 5 ನಿಮಿಷ ಆಗ್ಬೋದು ಮಹಾ ಅಂದ್ರೆ. ಆಮೇಲೆ ಕ್ಲೀನಾಗಿ ಶೇವ್ ಮಾಡೋದು, ಇದೆಲ್ಲ ಒಂದಿಷ್ಟು ಪದ್ಧತಿಗಳನ್ನ ಕಲಿಬೇಕು, ಬದಲಾಗಬೇಕು. ತಪ್ಪೇನಿಲ್ಲ. ಒಂದು ವಲಯದಲ್ಲಿ ಕೆಲಸ ಮಾಡಬೇಕಂದ್ರೆ ನಮ್ಮನ್ನ ಸಾವಿರಾರು ಜನ ನೋಡ್ತಾ ಇರ್ತಾರೆ, ಗುರುತಿಸ್ತಾರೆ. ಯಾವಾಗ ಕೊಟ್ರಿ ಸರ್ ಯೂನಿಫಾರ್ಮ್? ಪರವಾಗಿಲ್ಲ, ಯೂನಿಫಾರ್ಮ್ ಎಲ್ಲ ಕ್ಲೀನ್ ಆಗಿದೆ. ವೆರಿ ಗುಡ್. ಯೂನಿಫಾರ್ಮ್, ಅರ್ಥಿಂಗ್, ಹೆಲ್ಮೆಟ್ ನಮ್ಮಲ್ಲೆಲ್ಲ ನಾನು ಹೊಲ್ಸ್ಕೊಂಡಿದ್ದು ಅಂದ್ರಲ್ಲ, ಅದು ನನ್ ಖುಷಿ. ಅಳವಡಿಸ್ಕೊಂತಾರಲ್ಲ, ವೆರಿ ಗುಡ್. ಇಲ್ಲ ಇರ್ಲಿ, ತೊಂದ್ರೆ ಇಲ್ಲ. ಅಟ್ಲೀಸ್ಟ್ ನೋಡಿ, ಸಾಹೇಬರುಗಳು 6 ವರ್ಷ ಆಯ್ತು ಕಂಪನಿ ಕೊಡೋದನ್ನೇ ಕಾಯ್ತಾ ಇದಾರೆ, ಇನ್ನು ಅವ್ರು ಕೊಡಕ್ ರೆಡಿ ಇಲ್ಲ. ನಾವು ಏನೋ ಆರ್ಥಿಕವಾಗಿ ದೃಢವಾಗಿದ್ದೀವಿ, ಏನ್ ತೊಂದ್ರೆ ಇಲ್ಲ. ವರ್ಷಕ್ಕೆ 3 ಜೊತೆ ತಗೊಂಡ್ರು ಏನ್ ತಪ್ಪೇನಿಲ್ಲ. 3 ತಿಂಗಳು ಒಂದೊಂದ್ ಲೆಕ್ಕ ಹಾಕೊಂಡ್ರು ಆರಾಮಾಗುತ್ತೆ. ಇಲಾಖೆ ನಮ್ಗೆ ಒಳ್ಳೆ ಸಂಬಳ ಕೊಡ್ತದೆ ಟೈಮ್ ಟು ಟೈಮ್. ಇಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಇನ್ ಟೈಮ್ ಸಂಬಳ ಹಾಕೋದಂದ್ರೆ ನಮ್ ಡಿಪಾರ್ಟ್ಮೆಂಟ್ ಅನ್ಸುತ್ತೆ 29ಕ್ಕೆ ಆಗ್ಲಿ. 30 ಬಂದ್ರೆ 29. ಒಂದಿಷ್ಟು ವಿಚಾರ ಹೇಳಿ, ಸುರಕ್ಷತೆ ಹೇಳಿ, ಡಿಸಿಪ್ಲಿನ್ ಹೇಳಿ, ಎಲ್ಲ ಹೇಳಿ. ಸೇಫ್ಟಿ, ಸುರಕ್ಷತೆ ಮೊದಲನೇದಾಗಿ. ಸೊ ನಮಗಿಂತ ಅಧಿಕಾರಿಗಳಿಗಿಂತ ಇದು ಒಂದು ಕಾರ್ಮಿಕ ವರ್ಗದವ್ರಿಗೆ. ಯಾಕಂದರೆ ಕಾರ್ಮಿಕ ವರ್ಗ ಅಂದರೆ ಒಂದೇನು ಕಟಿಂಗ್ ಎಡ್ಜು ಸಾರ್ವಜನಿಕ ವಲಯದಲ್ಲಿ. ಜಸ್ಟ್ ನಾವು ಸೂಪರ್ವೈಸರ್ ಮಾಡೋರಷ್ಟೇ, ಏನೋ ಹೋಗ್ಬಿಟ್ಟು ಆ ಕೆಲಸ ಮಾಡಪ್ಪ ಈ ಕೆಲಸ ಮಾಡಪ್ಪ ಅಂತ. ಬಟ್ ಅಲ್ಲಿ ಏನು ಕೆಲಸ ಮಾಡಬೇಕು, ಯಾವ ರೀತಿ ನಾವು ಅದನ್ನು ಸುರಕ್ಷತೆ ಒಂದು ಝೋನ್ ಕ್ರಿಯೇಟ್ ಮಾಡ್ಕೋಬೇಕು. ಆ ಒಂದು ಈ ಕಡೆ ಒಂದು ಪ್ಯಾರಲಲ್ ಫೀಡರ್ ಆಗಲಿ, ಈ ಕಡೆ ಒಂದು ಪ್ಯಾರಲಲ್ ಫೀಡರ್ ಆಗಲಿ, 2-3 ಫೀಡರ್ ಬಂದುಬಿಟ್ಟು ಒಂದೊಂದು ಕಡೆ ಇರುತ್ತೆ. LT ಇರಲಿ, HT ಇರಲಿ, 11 kV. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಮಾನಸಿಕ ಒಂದು ದೃಢತೆ ಅದು ಮೊದಲನೇದಾಗಿ. ಯಾಕೆ ಅಂದರೆ ಇತ್ತೀಚೆಗೆ ಹೆಚ್ಚು ಕಡಿಮೆ ಆಂಡ್ರಾಯ್ಡ್ ಫೋನ್ ಬಂದ ಮೇಲೆ 75% ನಾವು ಅದರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಜೀವನನೇ ನಾವು ಅದರ ಮೇಲೆ ವಾಸ್ತವ ಕರೆಕ್ಟ್ ಇಲ್ಲ ಹೇಳಿ, ಅದನ್ನ ನಾವು ನೋಡ್ತಾನೆ ಇರ್ತೀವಿ. ಅದೇನೋ ಒಂದು ಅಡಿಕ್ಟ್ ಆಗಿಬಿಟ್ಟಿದೀವಿ. ಸೊ ಅದನ್ನ ಕ್ರಮೇಣ ದಿನೇ ಅಟ್ಲೀಸ್ಟ್ ನಾವು ಕೆಲಸದ ಒಂದು ಸ್ಥಳದಲ್ಲಿ ಸಾಹೇಬ್ರು ಹೇಳಿದ್ದಾರೆ, ಯಾವುದೇ ಒಂದು ಜಾಗದಲ್ಲಿ ನೀವು ಕೆಲಸ ಮಾಡಿದ್ರೆ, ಯಾಕಂದರೆ ನಮ್ಮದು ಗಾಳಿಯಲ್ಲಿ ಆಮೇಲೆ ಕಣ್ಣು ಕಾಣದೇ ಇರ್ತಕ್ಕಂಥ ಒಂದು ವಸ್ತು, ಕಾಣೋ ವಸ್ತು ಆದರೆ ನಾವು ಹೌದಪ್ಪ ಸೊ ಹೀಗಿದೆ ಅಂತ ಹೇಳ್ಬಿಟ್ಟು ಒಂದು ಡಿಸೈಡ್ ಮಾಡಿಬಿಟ್ಟು ನಾವು ಒಂದು ಕಾರ್ಯಕ್ಕೆ ಕೈ ಆಗ್ಬೋದು. ಬಟ್ ನಮ್ಮದು ಕಣ್ಣಿಗೆ ಕಾಣೋದಿಲ್ಲ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ, ಅಂಥ ಒಂದು ಇಕ್ಕಟ್ಟಿನ ಒಂದು ಪರಿಸ್ಥಿತಿಯಲ್ಲಿ ಈಗ ಜಮ್ಮು ಕಾಶ್ಮೀರಿಯಲ್ಲಿ ಒಂದು ಗಡಿ ಭಾಗದಲ್ಲಿ ಆ ಶತ್ರುಗಳು ಬರ್ತಾ ಇದ್ದಾರೆ ಅನ್ನೋದು ನಮ್ಗೊಂಚೂರು ಅಲರ್ಟ್ ಆದರೂ ಗೊತ್ತಾಗುತ್ತೆ ಈಗಿರ್ತಕ್ಕಂಥ ಒಂದು ಡಿಜಿಟಲ್ ಲೈಫಲ್ಲಿ. ಬಟ್ ನಮ್ಮದು ಕಣ್ಣಿಗೆ ಕಾಣೋದೇ ಇಲ್ಲ, ಎಲ್ಲಿ ಬರುತ್ತೋ ಹೇಗೋಗುತ್ತೋ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಮಾನಸಿಕವಾಗಿ ದೃಢವಾಗಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ಸಾಹೇಬ್ರು ಏನು ಹೇಳಿದ್ದಾರೆ, ಏನು ಮಾಡಬೇಕು, ಫಸ್ಟ್ ಪ್ರಿಯಾರಿಟಿ ಅಲ್ಲಿ ಹೋಗ್ಬೇಕಾಗುತ್ತೆ ನಿಮ್ಮ ಮನಸ್ಸು. ಆಮೇಲೆ ಸುರಕ್ಷತೆ ಒಂದು ಝೋನ್ ಕ್ರಿಯೇಟ್ ಮಾಡ್ಕೋಬೇಕು. ಸುರಕ್ಷತೆ ಅಂದರೆ ಇಲ್ಲಿ ನಾವು ಕೆಲಸ ಮಾಡ್ತಾ ಇರ್ಬೇಕಂದ್ರೆ ಸೊ 2 ಕಡೆನೂ ನಾವು ಮಾಡ್ತಾ ಇಲ್ವೋ, ನಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ವಿ, ಎದೆ ಮುಟ್ಕೊಂಡು 2 ಕಡೆನೂ ನಾವು ಮಾಡ್ತಾ ಇಲ್ಲ, ಒಪ್ಕೋಬೇಕಾಗುತ್ತೆ. ಸೊ ನಾವು ಇಲ್ಲಿವರೆಗೂ ಮಾಡದೇ ಇರ್ತಕ್ಕಂಥದ್ದು ಮುಂದಿನ ದಿನಗಳೆಲ್ಲ ಆಗಲಿ ದಿನೇ ನಾವು ಅಳವಡಿಸ್ಕೋಬೇಕು. ನಾವೀಗೇನು ಮಾಡ್ತೀವಿ, ಯಾವುದೋ ಒಂದು
ಜಂಕ್ಷನಲ್ಲಿ ಒಂದು ಜಂಪ್ ಕಟ್ ಆಗಿರುತ್ತೆ. ಅವಾಗ ಏನು ಮಾಡ್ತೀವಿ ನಾವು, ಹಿಂದೆ ಕಂಬಕ್ಕೆ ಹಾಕ್ತಿವಿ, ಬಟ್ ಈ ಕಡೆ ಕಂಬಕ್ಕೆ ಆಗೋದಿಲ್ಲ, ಮುಂದಕ್ಕೆ ಫಾರ್ವರ್ಡ್ ಆಗ್ತಾ ಇರುತ್ತಲ್ಲ, ಅದಕ್ಕೆಲ್ಲಾದ್ರೂ ಆಗ್ತಾ ಇದೀವಾ? ಆಗ್ತಾ ಇಲ್ಲ. ಈ ಕಡೆ 3 ಅರ್ಥಿಂಗ್ ಸ್ಟಿಕ್ ಆಗಬೇಕು, ಆ ಕಡೆ 3 ಅರ್ಥಿಂಗ್ ಸ್ಟಿಕ್ ಆದರೆ, ಎಕ್ಸಾಂಪಲ್ ಒಂದು 8 ವರ್ಷದಿಂದ ರಾಜ್ಕುಮಾರ್ ಸಾಹೇಬರು ನೋಡಿರ್ಬೇಕು, ಇಲ್ಲಿನೂ AW ಆಗಿದ್ರು, ಸಹಕಾರ ನಗರದಲ್ಲಿ ಬಳ್ಳಾರಿ ಹುಡುಗ ಸಿದ್ದೇಶ್ ಅಂತಲೇ ಏನೋ ಹೆಸರು ಬರುತ್ತೆ, LC ತಗೊಂಡಿದ್ದಾರೆ ಫೀಡ್ರು ಸಹಕಾರ ನಗರದಿಂದ. LC ಆಗಿಲ್ಲ, ಅದು ಬೇರೆ ಫೀಡ್ರ್ ಮಾಡಿಬಿಟ್ಟಿದ್ದಾರೆ. ಅದೇ ಬೈ ಫೋನಲ್ಲಿ F2 ಇರೋದು F6 ಥರ ಕೇಳಿಸಿರುತ್ತೆ, ಸ್ವಲ್ಪ ವಾಯ್ಸ್ ಬ್ರೇಕ್ ಆಗಿಬಿಟ್ಟು. ಸೊ ಆ ಹುಡುಗ ಸಡನ್ನಾಗಿ ಹೋಗ್ಬಿಟ್ಟು ಅರ್ಥಿಂಗ್ ರಾಡು ಟಚ್ ಮಾಡಿದ ತಕ್ಷಣ ಅಲ್ಲಿ ಟ್ರಿಪ್ ಆಯಿತು, ಸೌಂಡ್ ಬರುತ್ತೆ, ಡಬ್ ಅನ್ನುತ್ತಲ್ಲ. ಸೊ ಹಾಗಾಗಿ ಒಂದು ಜೀವ ಉಳಿತು. ಸಡನ್ನಾಗಿ ನಾವು ಹತ್ತಿಬಿಟ್ಟಿದ್ರೆ ಜೀವ ಕಳ್ಕೊಳ್ಳೋದು ಎಷ್ಟು ಅನುಭವಿಸ್ಬೇಕಾದ್ರೆ ನೋಡ್ತಾ ಇರ್ತೀವಿ ನಾವು. ಪೋಸ್ಟ್ ಮಾರ್ಟಮ್ಗೆ ಹೋದಾಗ 18 ವರ್ಷದಿಂದ ನೋಡಿ ಅವತ್ತು ನಿದ್ದೆನೂ ಬರೋದಿಲ್ಲ. ಸೊ ಇದನ್ನ ನಮ್ಮ ಒಂದು ಸ್ವಯಂಕೃತ ಅಪರಾಧಗಳು, ನಾನು ಮಾಡ್ಕೊಳ್ಳೋ ಒಂದು ಸ್ವಯಂಕೃತ ಅಪರಾಧ ಇದು. ಬೇರೆಯವ್ರು ಯಾರೂ ಮಾಡೋದಿಲ್ಲ. ಏನೋ ನಾಗರಾಜ್, ನನಗೆ ಯಾರು ದೊಡ್ಡ ಹೇಳದ್ನಪ್ಪ, ಅವ್ರ ತಪ್ಪೋ ಇಲ್ಲ ಸೋಮನ್ ತಪ್ಪೋ ಇಲ್ಲ ನಮ್ಮ ಪರಶುರಾಮ ತಪ್ಪೋ ಇಲ್ಲ ಸಾಹೇಬರ್ ತಪ್ಪು, ಇದು ಯಾರ್ದು ಅಲ್ಲ. ನಾವು ಮಾಡ್ಕೊಳ್ತಕ್ಕಂಥ ಒಂದು ಸ್ವಯಂಕೃತ ಅಪರಾಧಗಳು. ಏನು ಮಧು, ನಮಗೆ ಏನು ಹೇಳಿದ್ದಾರೆ, ನಾನು ಒಂದು ಇಲಾಖೆ ಕೆಲಸ ಏನು, ನಾನು ಏನು ಮಾಡಬೇಕು, ಮತ್ತೆ ಫೀಡ್ಬ್ಯಾಕ್ ಏನು ಕೊಡಬೇಕು ವಾಪಸ್ಗೆ. ಸೊ ಹೀಗಾಗಿ ಕನ್ಫರ್ಮೇಷನ್ 2-3 ನಿಮಿಷ ಲೇಟ್ ಆದರೂ ಚಿಂತೆ ಇಲ್ಲ. ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರನ್ನ ಎಷ್ಟು ಜನನ್ನ ನಾವು ತೃಪ್ತಿಪಡಿಸೋಕ್ಕಾಗಲಿಲ್ಲ. 20 ಫೋನ್ಗಳು ಬಂದಾಗ 18 ಜನ ಸರಿಯಾದ ರೀತಿಯಲ್ಲೇ ಉತ್ತರ ಕೊಡ್ತಾರೆ ನಮಗೆ. ಆಯ್ತು ಸರ್ ಮಾಡಿ, ನಿಧಾನಕ್ಕೆ ಮಾಡಿ. ಬಟ್ ಇಬ್ಬರು ಇರ್ತಾರಲ್ಲ, ಟ್ರಿಗರ್ ಮಾಡ್ತಾರೆ ನಮ್ಮನ್ನು. ಯಾಕಂದರೆ ಡಿಜಿಟಲ್ ಲೈಫು ಆಗಿದೆ. ನಮ್ಮ ವಿದ್ಯುತ್ತು ಪರ್ಯಾಯವಾಗಿ ಕೊಂಡ್ಕೊಳ್ಳೋಕೆ ಎಲ್ಲಿ ಆಸ್ಪದ ಇಲ್ಲ. ಹಾಗಾಗಿ ನಮ್ಮ ಹೆಂಡತಿ ಮಕ್ಕಳು ಒಂದ್ಸರಿ ಜ್ಞಾಪಕ ಮಾಡಿ, ಮನೆಯಿಂದ ನೀವು ಹೊರಡ್ತೀರಲ್ಲ ಟಾಟಾ ಬಾಯ್ ಅಂತ ಹೇಳ್ಬಿಟ್ಟು ಬರ್ತೀರಿ. ಸೊ ವಾಪಸ್ ಹೋಗೋವರೆಗೂ ಅವ್ರಿಗೂ ಜೀವ ಹಿಂಗೆ ಅಂತ ಇರುತ್ತೆ, ನಮ್ಮ ತಂದೆ ಬಂದಿಲ್ಲ, ನಮ್ಮ ಮನೆಯವ್ರು ಬಂದಿಲ್ಲ. ಸೊ ಹೀಗಾಗಿ ನಾವು ನಮ್ಮ ಹಿಂದೆ ನಮ್ಮ ಹೆಣ್ಮಕ್ಳು, ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿಗಳು, ನಮ್ಮ ಡಿಪಾರ್ಟ್ಮೆಂಟು, ಸೊ ಇವ್ರನ್ನೆಲ್ಲ ನಾವು ಯೋಚನೆ ಮಾಡಿ ಮನಸ್ಸಿಗೆ ಹಾಕ್ಕೊಂಡು ಒಂದು ಪಾಸಿಟಿವ್ ಧನಾತ್ಮಕ ಒಂದು ಚಿಂತನೆಯಲ್ಲಿ ನಾವು ಸಾರ್ವಜನಿಕ ವಲಯದಲ್ಲಿ ನಾವು ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು. ಸೊ ಈ ಸಂದರ್ಭದಲ್ಲಿ ತುಂಬ ಖುಷಿ ಆಯಿತು. ನಮ್ಮ ಒಂದು ಸಿಬ್ಬಂದಿಯವರು ತುಂಬ ಸಮವಸ್ತ್ರದಲ್ಲಿ ಬಂದು ಕಾಣಿಸ್ಕೊತಾ ಇದ್ದಾರೆ. ಯಾಕಂದರೆ ಪೊಲೀಸ್ ಬಿಟ್ಟರೆ, ಬಹುಶಃ ಪೊಲೀಸು KSRTC ಬಿಟ್ಟರೆ ಹೆಚ್ಚಿನದಾಗಿ ಸಾರ್ವಜನಿಕ ವಲಯದಲ್ಲಿ ಕಾಣಿಸ್ಕೊಳ್ಳೋದಂದರೆ ನಾವೇ ಅಲ್ವಾ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಹಳೆಯ ಸ್ನೇಹಿತರು, ಬಳೆಗಾರ ಅಂತ ಹೇಳ್ಬಿಟ್ಟು, ನನಗೆ 4-5 ವರ್ಷ ಗೆಳೆಯ ಅನ್ನೋದಕ್ಕೆ ತುಂಬ ಆತ್ಮೀಯರು. ಸೊ ಇವರು ಏನೋ ಒಂದು 20 ಡೇಸ್ ಬ್ಯಾಕು ಬಂದಿದ್ದರು ನಮ್ಮ ಕಚೇರಿಗೆ ಬಂದು ಏನಾದರೂ ಒಂದು ಸಂದೇಶ ಕೊಡಬೇಕು ಸಾಹೇಬ್ರೆ ನಮ್ಮ ಒಂದು ಸಿಬ್ಬಂದಿಗೆ. ಯಾಕಂದರೆ ಇದು ಧನಾತ್ಮಕವಾಗಿ ಸಂದೇಶ, ಋಣಾತ್ಮಕವಾಗಿ ಸಂದೇಶ ಅಲ್ಲ. ಯಾಕಂದರೆ ಅವ್ರಿಗೆ ಕೆಲಸ ಕಾರ್ಯಗಳಿಲ್ವಾ, ನಮ್ಮ ಆಫೀಸಿಗೆ ಬಂದುಬಿಟ್ಟು ನಿಮ್ಮ ಹತ್ರ ಎಲ್ಲ ಇಷ್ಟು ಬೇಗ ಬಂದುಬಿಟ್ಟು. ಸೊ ಹಾಗಾಗಿ ಏನೋ ಒಂದು ಸಂದೇಶ ಇದ್ದಾಗ ಅದನ್ನ ಒಂದು ರಿಸಲ್ಟು ನಾವು ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಫೀಡ್ಬ್ಯಾಕ್ ಕೊಡ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಬಂದು ನಮ್ಮ ಜೊತೆ ಒಡನಾಟ ಇಟ್ಕೊಂಡು ಈ ಒಂದು ಅರ್ಧ ಗಂಟೆ ನಮ್ಮ ಜೊತೆಯಲ್ಲಿ ತಿಂಡಿನೂ ವ್ಯವಸ್ಥೆ ಮಾಡಿದ್ದೀವಿ ಸಾಹೇಬ್ರೆ. ತಾವು ಭಾಗವಹಿಸಿದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆಯೂ ಇದೇ ರೀತಿಯಲ್ಲಿ ನಮ್ಮ ಒಂದು ಸಿಬ್ಬಂದಿಯವರಿಗೆ ದಿನೇ ಒಂದು ಕಾರ್ಯಪ್ರವೃತ್ತಾಗಿ ನಮ್ಮ ಯಾರಿಗೂ ಏನೂ ಆಗದಿರ ವರ್ಷ ಪೂರ್ತಿನೂ ಒಳ್ಳೆಯದು. ಅದು ನಾನು ಜನವರಿ 25ಕ್ಕೆ ಬನ್ನಿ ಅಂತಾನೆ ಹೊಸ ವರ್ಷಕ್ಕೆ ಬರೀ ಅಂತ ಹೇಳಿದೆ, ಹೋದ ವಾರನೇ ಬರ್ತೀವಂತಂದರು. ಬೇಡ, ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮಿಂದನೇ ಸ್ಟಾರ್ಟ್ ಆಗಲಿ ಇಲಾಖೆಯಲ್ಲಿ. ಬಹುಶಃ ನೀವು ಕೇಳಿರ್ಬೇಕು ಅನಿಸುತ್ತೆ, ಅವರು ಯಾರೂ ಅಲ್ಲ, 20 ವರ್ಷ ಆಗಿದೆ ಸಾಹೇಬ್ರೆ W3, ಒಂದು 15 ವರ್ಷ ಇದೆ. 25 ವರ್ಷಗಳ ಹಿಂದೆ ಗೋರಿಪಾಳ್ಯದಲ್ಲಿ ಒಂದು ಸಬ್ ಡಿವಿಷನ್ ಇದೆ. ಏನು ಈಗ ನಮ್ಮ ಸಾಹೇಬ್ರು ಇದ್ದಾರಲ್ಲ SC ಸಾರು, ಬಸವಣ್ಣ ಸಾರು, ಅವರಲ್ಲಿ ಮೋಸ್ಟ್ಲಿ AW ಇದ್ದರೆ ಇಲ್ಲ ಇದ್ರೂ ಗೊತ್ತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇವರು ನಮ್ಮ ಬಿಲ್ ಬಾಯ್ ಆಗಿ, ಗೊತ್ತಿರುತ್ತೆ, ಬಿಲ್ ಬಾಯ್ ಆಗಿ ಬಂದರು. ಆಮೇಲೆ 1-2 ಬ್ಯಾಚು ಪರ್ಮನೆಂಟು ಆಯಿತು ಆ್ಯಸ್ ಪರ್ ಕೋರ್ಟು ಡೈರೆಕ್ಷನ್ ಮೇಲೆ. ಬಟ್ ಇವ್ರು ಹೋಗಲಿಲ್ಲ, ಬೇರೆ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಅವರು ಹಿಟ್ಟಾಗಿ ಇದು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ನಮ್ಮ ಮಾಜಿ ಸಿಬ್ಬಂದಿ ಅಂತಲೂ ತಪ್ಪಾಗಲಾರ್ದು, ಅರ್ಥ ಇದೆಯಲ್ಲ. ಯಾಕಂದರೆ ಬೇರೆಯವರಿಗೆ ಅಷ್ಟು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಾಗೋದಿಲ್ಲ, ಅಲ್ಲಿ ಇನ್ವಾಲ್ವ್ ಆಗಿ ಸೊ ಬಂದು ಸೇರಿದ್ರೆ ಮಾತ್ರನೇ ಅದಕ್ಕೆ. ಸೊ ಹಾಗಾಗಿ ನನಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದ ನಮ್ಮ ಸಿಬ್ಬಂದಿ ಪರವಾಗಿ, ನಮ್ಮ ಅಧಿಕಾರಿಗಳ ಪರವಾಗಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಳೆಗಾರ್ ಅಂತ ನಿಮ್ಮ ವಾಣಿಯ ಸಂಪಾದಕ. ಇದು 10ನೇ ಕಾರ್ಯಕ್ರಮ, ನಿಮ್ಮ ವಾಣಿ ಜಾಗೃತಿ ಅಭಿಯಾನ ಅಂತ ಹೇಳ್ಬಿಟ್ಟು ಕಳೆದ ತಿಂಗಳಿಂದ ಪ್ರಾರಂಭ ಮಾಡಿದ್ದೀವಿ. K2 ಉಪವಿಭಾಗ ಪ್ರಾರಂಭ, ಇದು 10ನೇ ಕಾರ್ಯಕ್ರಮ ನಮ್ಮ ನೆಲಮಂಗಲದ ಮಾದನಾಯಕನಹಳ್ಳಿಲಿ ಇವತ್ತು ಮಾಡ್ತಾ ಇದ್ದೀವಿ. ಸುರಕ್ಷತೆ ಬಗ್ಗೆ, ಕಂಪನಿ ಬಗ್ಗೆ,
ಜವಾಬ್ದಾರಿಗಳ ಬಗ್ಗೆ, ಲೈನ್ ಬಗ್ಗೆ, LC ಬಗ್ಗೆ ಪ್ರತಿಯೊಂದನ್ನು ಆದಿನಾರಾಯಣ ಸರ್ ಎಲ್ಲ ಹೇಳಿದ್ದಾರೆ ಇವಾಗ. ಅದು ನಿಮಗೆಲ್ಲ ಗೊತ್ತಿರೋದೆ, ಹೊಸ್ತೇನಲ್ಲ, ನೀವೇನು ಹೊಸ್ದಾಗೂ ನೋಡ್ತಾ ಇಲ್ಲ ಅವೆಲ್ಲ. ನೀವೆಲ್ಲ ಸುಮಾರು 5 ವರ್ಷದ ಮೇಲ್ಪಟ್ಟೆ ಇಲ್ಲೆಲ್ಲ ಅನುಭವಿಗಳಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ವಾ. 15-17ನೇ ಬ್ಯಾಚು 1999 ಮಜ್ದೂರ್ ಸೇರಿದವರು ಇವತ್ತು ಪರ್ಮನೆಂಟ್ ಆಗಿ 25 ವರ್ಷ ಸರ್ವಿಸ್ ಮುಗಿಸಿದ್ದೀರಾ, ಕರೆಕ್ಟಾ? ನಮ್ಮ ಸ್ನೇಹಿತರು ಇದ್ದಾರೆ, ನಮ್ಮ ಬಿಲ್ ಬಾಯ್ ಸ್ನೇಹಿತರು ಇದಾರಲ್ಲಿ. ಸಾಹೇಬ್ರ ಬನ್ನಿ ಮುಂದೆ. ಲೋಕೇಶ್ ಅವರ ಲೈನ್ ಮ್ಯಾನ್ಗಳಲ್ಲಿ ಒಂದು ಮನಸ್ಥಿತಿ ಸೇರ್ಕೊಂಡಿದೆ. ನಾನು ಲೈನ್ ಮ್ಯಾನು, ನಾನು ಹಿಂಗೆ ಇರಬೇಕು, ನನ್ನ ಬಟ್ಟೆ ಕೊಳೆ ಇದ್ರೂ ಪರವಾಗಿಲ್ಲ, ಶೇವ್ ಮಾಡ್ಲಿದ್ರು ಪರವಾಗಿಲ್ಲ, ಸ್ನಾನ ಮಾಡ್ಲಿದ್ರು ಪರವಾಗಿಲ್ಲ, ಇವತ್ತು ಡ್ಯೂಟಿಗೆ ಹೋಗ್ಬರ್ಬೇಕು. ಈ ಮನಸ್ಥಿತಿ ಇದೆ. ಈ ಮನಸ್ಥಿತಿ ಬದಲಾಗಬೇಕು. ಏನಕ್ಕೆ ಬದಲಾಗಬೇಕು ಅಂತ ಹೇಳ್ತೀನಿ. ಹೆಲ್ಮೆಟ್ ತೆಗೀರಿ. ನಿಮ್ಮಲ್ಲಿ ಆಲ್ಮೋಸ್ಟ್ ಶೇವ್ ಮಾಡಿರೋರು ತುಂಬ ಕಮ್ಮಿ ಇದ್ದೀರಾ. ಎಲ್ಲರೂ JE, AE, ಲೈನ್ ಮ್ಯಾನ್ಗಳು, ಮೀಟರ್ ರೀಡರ್ಗಳು ಎಲ್ಲರೂ ನೀವು ಶೇವ್ ಮಾಡಿ ನೋಡಿ ಹೆಂಗೆ ಕಾಣ್ತೀರಿ. ಇವಾಗ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ಇವ್ರು ಹೆಂಗೆ ಕಾಣಿಸ್ತಾರೆ, ನಿಮ್ಮ AE ಸಾಹೇಬ್ರು ಹೆಂಗೆ ಕಾಣಿಸ್ತಾರೆ, ಹಂಗೆ ಸ್ಟೈಲ್ ಮಾಡೋದೆಲ್ಲ ಇರಲಿ. ನೀವು ಸರ್ಕಾರಿ ಇಲಾಖೆಯಲ್ಲಿ ನೌಕರಿ ಸೇರಿದ್ದೀರಾ, ಪುಣ್ಯವಂತರು ನೀವೆಲ್ಲ. ನನಗೆ ಸಿಗುತ್ತೆ ಆ ಪುಣ್ಯ, ಬೇರೆ ಅಲ್ಲಿ ಆದಿ ಬೀದಿಲಿ ಹೋಗೋರು ಸಿಕ್ಕಿದೆಯಾ ಪುಣ್ಯ? ನಿಮಗೆ ಸಿಕ್ಕಿದೆ ಅಂದರೆ ನೀವು ಅದನ್ನು ಸದ್ಬಳಕೆ ಮಾಡಿ, ಕ್ಲೀನಾಗಿ ಶೇವ್ ಮಾಡಿ. ಹೆಂಗೆ ಕಾಣಿಸ್ಬೇಕು ಅಂದರೆ, ನಿಮ್ಮನ್ನು ನೋಡಿದ್ರೆ ಬಾರೋ ಅನ್ನೋನು ಕೂಡ ಬನ್ನಿ ಸರ್ ಅನ್ಬೇಕು. ನಿಮಗೊಂದು ರೆಸ್ಪೆಕ್ಟ್ ಇದೆಯಲ್ಲ. ಇವತ್ತು ನಿಮ್ಮ AE JEಗಳು, ನಿಮ್ಮ AE SC ಯಾರಾದರೂ ಬಂದರೆ ಅವ್ರನ್ನ ಯಾರು ಗುರ್ತಿಡಿಯಲ್ಲ. ನಿಮ್ಮನ್ನು ಗುರ್ತಿಡಿತಾರೆ ಇಲ್ವೋ? ಯಾವುದರಿಂದ ಗುರ್ತಿಡಿತಾರೆ? ಯೂನಿಫಾರ್ಮ್ ಇಂದ, ಕರೆಕ್ಟಾ? ಆ ಯೂನಿಫಾರ್ಮನ್ನ ಕ್ಲೀನಾಗಿ ಇಟ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ ಕೊಟ್ಟಿಲ್ಲ, ಆ ಒಂದು ಏನೋ ಕಳ್ಳ ನೆಪ ಹೇಳ್ಬೇಡಿ ದಯವಿಟ್ಟು, ಅದು ಅಸಹ್ಯ. ಅದು ಏನು ಮಹಾ ಅಂದರೆ 1-1.5 ಸಾವಿರ ರೂಪಾಯಿ ಬಟ್ಟೆ ತಗೊಳಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂತಲ್ಲ, ಇದೆ. ಕೆಲವರು ಕಾರಣಗಳು ಹೇಳಿದ್ದೇನೆಂದ್ರೆ ಅದ್ಭುತ, ಆ ಹೊರಗಡೆ ತಗೊಂಡ್ರೆ ಬಟ್ಟೆ ಚೆನ್ನಾಗಿರಲ್ಲ ಸರ್, ಆಯಿತು ಇನ್ನೊಂದು ಜಾಸ್ತಿ ತಗೊಳ್ರಿ, ಇನ್ನೊಂದು ಜೊತೆ. ತಪ್ಪಿದೆಯಾ? ಅನ್ನ ಕೊಡೋ ಇಲಾಖೆಗೆ ಬಟ್ಟೆ ತಗೊಳಕ್ಕಷ್ಟು ಬಡತನ ಬಂದಿದೆಯಾ ನಮಗೆ? ಬಂದಿಲ್ವಲ್ಲ. ಯೂನಿಫಾರ್ಮ್ನ ರೆಗ್ಯುಲರ್ ಆಗಿ ಐರನ್ ಮಾಡಿ ಕ್ಲೀನಾಗಿ ಯೂನಿಫಾರ್ಮ್ ಹಾಕೊಳ್ಳಿ. ಆಮೇಲೆ ಸಾರ್ವಜನಿಕರನ್ನ ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ. LT ಬಾಕ್ಸ್ ಹತ್ರ ಅಜಾಡಸ್ ಇರುತ್ತೆ, ಗಮನಿಸಿ. ಡೋರ್ಗಳು ಓಪನ್ ಆಗಿರ್ತವೆ, ನೀವೇ ಓಪನ್ ಮಾಡ್ಬಿಟ್ಟು ಬಂದಿರ್ತೀರ, ಬೇರೆ ಯಾರು ಮುಟ್ಟಲ್ಲ ಅದನ್ನ, ಯಾರಿಗೂ ಆ ಶಕ್ತಿನೂ ಇಲ್ಲ. ನೀವೇ ಯಾರೋ ಒಬ್ರು ಓಪನ್ ಮಾಡಿರ್ತೀರ, ಸರಿಯಾಗಿ ಕ್ಲೋಸ್ ಮಾಡಿರಲ್ಲ, ಬೋಲ್ಟ್ ನಟ್ ಹಾಕಿರಲ್ಲ, ವೈರ್ ಸುತ್ತಿರಲ್ಲ, ಏನಾಗಿರುತ್ತೆ. ಅಂಥವು ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ದಯವಿಟ್ಟು ಮುಚ್ಚಿ ಅವನ್ನ. ಹಸು ಸಾಯ್ಬೋದು, ಯಾರೋ ಒಬ್ರು ಇವಾಗೇನು ನನಗೆ ಬೇಡ, ಜೀವನ ಬೇಡ ಅನ್ಕೊಂಡಿರೋನಿಗೆ ಅತಿ ಸುಲಭವಾಗಿ ಸಾಯೋದಕ್ಕೆ ಒಂದು ಅಸ್ತ್ರ ಅದು. ಹಂಗಾಗದೇ ಇರಲಿ ಮುಂದಿನ ದಿನಗಳಲ್ಲಿ. ಸಾರ್ವಜನಿಕರನ್ನ ಕಾಪಾಡುವ ಕರ್ತವ್ಯ ನಿಮ್ದು ಸಹ, ನಮ್ದು ಸಹ, ಸಾರ್ವಜನಿಕರದ್ದು ಸಹ, ನಿಮ್ದು ಸಹ. ನಿಮ್ಮ ಕಣ್ಣು ಮುಂದೆ ಯಾವುದೇ ರೀತಿಯಾದ ಅಜಾಡಸ್ ಕಾಣಿಸಿದ್ರೆ ದಯವಿಟ್ಟು ಅದನ್ನ ರೆಕಗ್ನೈಸ್ ಮಾಡಿ, ಕ್ಲೋಸ್ ಮಾಡಿ, ನಿಮ್ಮ AEಗೋ JEಗೋ ಕಂಪ್ಲೇಂಟ್ ಮಾಡಿ, ಸರ್ ಈ ಥರ ಇದೆ, ಅದು ಮೇಂಟೆನೆನ್ಸ್ ಮಾಡಬೇಕು ಅಂತೇಳಿ. ನಾನು ತುಂಬ ಕಡೆ ನೋಡಿದ್ದೀನಿ, ಈ ಬಳ್ಳಿಗಳು ಬೆಳೆದಿದೆ. 11 kV ಮೇಲೆ ಬಳ್ಳಿ ಬೆಳೆದಿದೆ, ಸೆಕೆಂಡ್ರಿ ಮೇಲೆ ಬಳ್ಳಿ ಇದೆ, ನಿಮ್ಮ ಇದ್ಯಾವುದೋ ಸ್ಪನ್ ಪೋಲ್ಗಳ ಮೇಲೆ ಬಳ್ಳಿ ಬೆಳೆದಿದೆ. ಅಂಥವನ್ನು ಗಮನಿಸಿದಾಗ ಕೆಳಗಡೆ ಕಟ್ ಮಾಡಿ ಅದೇ ಉದುರು ಹೋಗುತ್ತೆ. ನೀವು ಸುಮ್ಮನೆ ಹೋಗ್ತಾ ಇರುವಾಗ, ನೀವು ಇವಾಗ ಕ್ಯಾಂಪಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ ಅಂದಾಜು? ಎಲ್ಲ ಕ್ಯಾಂಪ್ ಅಲ್ವಾ? ನೀವು ಕ್ಯಾಂಪಲ್ಲಿ ಇದ್ದೇ ಇರ್ತೀರಾ 24 ಗಂಟೆ. ನೀವು ಒಂಥರ ನೀವು ಮನೆಗೆ ಹೋಗ್ಲಿದ್ದಂತ ಯೋಧರು ನೀವು. ಕಂಪಲ್ಸರಿ ನೀವು 24/7 ನೀವು ಕೆಲಸದಲ್ಲೇ ಇರ್ತೀರಾ ಅಲ್ವಾ? ನೀವು ಏನು ಮಾಡಬೇಕು ಅಂದರೆ ಅವಾಗ ಸಮಯ ಸಿಕ್ಕಾಗ ಮೇಂಟೈನ್ ಮಾಡ್ಕೊಬಿಡಿ. ಕೆಲವೊಂದು ನೀವು ನೈಟಲ್ಲಿ ಹೋಗೋವಾಗ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಸ್ಪಾರ್ಕ್ ಬರೋದು, ಲೂಸ್ ಕನೆಕ್ಷನ್ಸ್ ಇರೋದು. ಅದನ್ನು ಬೆಳಗ್ಗೆ ಎಚ್ಚೆತ್ಕೊಂಡು ಕರೆಕ್ಟಾಗಿ LC ತಗೊಂಡು ನೀವು ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. ನಿಮಗೆ ಮಳೆಗಾಲದಲ್ಲಿ ಯಾವುದೊಂದು ಕಂಪ್ಲೇಂಟ್ ಬರಲ್ಲ. ನಿಮ್ಗೆ ಮೇಜರ್ ಕಂಪ್ಲೇಂಟ್ ಬರೋದು ಯಾವುದು? 11 kV, ಕರೆಕ್ಟಾ? ಆ 11 kVನ ನೀವು ಈ ಟೈಮಲ್ಲಿ, ಅಂದರೆ ಈ ಕಳೆದ ಒಂದು 6 ತಿಂಗಳಲ್ಲಿ ನೀವು ಕರೆಕ್ಟಾಗಿ ಒನ್ ಬೈ ಒನ್ ನೀವು ಮೇಂಟೈನ್ ಮಾಡಿಬಿಟ್ರೆ ನಿಮ್ಗೆ ಕಂಪ್ಲೇಂಟ್ಸ್ ಇರಲ್ಲ. ಮಳೆಗಾಲದಲ್ಲಿ ನೆಮ್ಮದಿಯ ನಿದ್ದೆ ನೀವು ಮಾಡ್ತೀರಾ, ಬರೀ ನಾವು ಒಬ್ಬರೇ ಅಲ್ಲ, ನೆಮ್ಮದಿಯಾಗಿ ನೀವು ನಿದ್ದೆ ಮಾಡ್ಬೋದು. ದಯವಿಟ್ಟು ಆ ಮೇಂಟೆನೆನ್ಸ್ ಮಾಡ್ಕೊಳ್ಳಿ. ಆಮೇಲೆ ಈ ಒಡುಕಿರಬಾರ್ದು. ಒಂದು ಮನೆ 150 ಬಾಗ್ಲಾಗಬಾರ್ದು, ಒಂದು ವೈಂಡಮ್. ಎಲ್ಲರೂ ಸಮಾನ ಮನಸ್ಥಿತಿಲಿರಿ. ನಿಮಗಿರೋದು 3 ಅಸ್ತ್ರ: ಹ್ಯಾಂಡ್ ಗ್ಲೌಸ್, ಅರ್ತ್ ರಾಡ್, ಹೆಲ್ಮೆಟ್. ಈ 3ನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ, ನೀವು ಚೆನ್ನಾಗಿರ್ತೀರ, ನಿಮ್ಮ ಕುಟುಂಬಗಳು ಚೆನ್ನಾಗಿರುತ್ತೆ, ನಿಮ್ಮ ಕಂಪನಿ ಚೆನ್ನಾಗಿರುತ್ತೆ, ಎಲ್ಲರೂ ಸುರಕ್ಷಿತವಾಗಿರ್ತಾರೆ. ಇನ್ನು ಮೇಲಿಂದ ನನ್ನ ಆಸೆ, ನಿಮ್ಮ ವಾಣಿ ಆಸೆ ಏನಪ್ಪ ಅಂದರೆ, ಒಂದೇ ಒಂದು ಸಣ್ಣ ಏಟಿನಿಂದ ಯಾರೂ ಹಾಸ್ಪಿಟಲ್ ಸೇರಬಾರ್ದು. ದಯವಿಟ್ಟು ಇದನ್ನು ಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಕುಟುಂಬಗಳಿದೆ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಯಾಕೆ ಕಂಪನಿಗೆ ಸೇರಿಸಿರೋದು? ನೀವೇ ಓನಾಗಿ ಬಂದ್ಬಿಟ್ರಾ? ITI SLC ಮುಗಿಸಿ ಬಂದ್ಬಿಟ್ರಾ? ಇಲ್ಲ ತಾನೇ.
ನಿಮ್ಮ ತಂದೆ ತಾಯಿಗಳು ಗುರು ಹಿರಿಯರು ನಿಮ್ಗೆ ಹೇಳಿದಾರೆ, ಇಂದಪ್ಪ ಇಂಥದ್ದೊಂದು ಕೆಲಸ ಐತೆ ಹೋಗು ಸೇರ್ಕೊ, ಅದಕ್ಕೇನೇನು ಆರ್ಥಿಕವಾಗಿ ಖರ್ಚಾಗಿದೆ ಅನ್ನೋದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದನ್ನೆಲ್ಲ ಮಾಡಿ ನೀವು ಕೆಲ್ಸಕ್ಕೆ ಸೇರಿ 5-10 ವರ್ಷ ಸರ್ವಿಸ್ ಮಾಡಿ ನೀವು ನಿಮ್ಮ ಪಾಡಿ ನೀವು ಕಂಬದ ಮೇಲೆ ಹಂಗಂಗೆ ಹೋಗ್ಬಿಟ್ರೆ ಇರೋರ್ ಕತೆ ಏನು? ಮದುವೆ ಮಾಡ್ಕೊಂಡಿರ್ತೀರಾ, ಮದುವೆ ಮಾಡ್ಕೊಂಡು 2 ವರ್ಷಕ್ಕೆ ಒಂದು ಮಗು ಕೊಟ್ಟಿರ್ತೀರಾ ಹೆಣ್ಮಗುಗೆ, ಆ ಮಗು ಪರಿಸ್ಥಿತಿ ಏನು? ಆ ಹೆಣ್ಮಗಳ ಪರಿಸ್ಥಿತಿ ಏನು? ದಯವಿಟ್ಟು ಇದನ್ನ ಮಂದಟ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ಯಾರೇ ಆಗಿರ್ಲಿ, ಅದು ನಿಮ್ಮ ಓ&ಎಂ ಇರಲಿ, ಸಬ್ ಡಿವಿಷನ್ ಇರಲಿ, ಯಾರೇ ಇರಲಿ, ಸುರಕ್ಷತೆಯನ್ನು ಬಳಸದೆ ಕೆಲಸ ಮಾಡ್ತಿದ್ರೆ ಅವ್ರಿಗೂ ಹೇಳಿ, ನಿಮ್ಮಲ್ಲೂ ಹೇಳ್ಕೊಳ್ಳಿ. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಸುರಕ್ಷಿತ ಮಂತ್ರ ಬರ್ತಾ ಇರಬೇಕು. ತುಂಬ ಮಾತಾಡಿದ್ದೀನಿ. ದಯವಿಟ್ಟು ಪ್ರತಿದಿನ ಈ ಕಾರ್ಯಕ್ರಮ ಮಾಡಿ. ಇದು ನಿಜವಾಗ್ಲೂ ಏನು ನನಗೆ ತುಂಬ ಖುಷಿ ಅಂತ ವಿಚಾರ. ಒಂದು ಡಿಸಿಪ್ಲಿನ್ ಬರಬೇಕು, ಒಂದು ಪದ್ಧತಿ ಬರಬೇಕು. ತುಂಬ ಹಾಳಾಗಿದೆ ಬೆಸ್ಕಾಂ ಹೆಸರು, ಇದು ಆಗಬಾರ್ದು. ಮುಂದಿನ ದಿನಗಳಲ್ಲಿ ಬದಲಾಗಲಿ. ನೀವಾದರೂ ಇನ್ನು ಮುಂದೆ ಪ್ರತಿದಿನ ರಾಷ್ಟ್ರಗೀತೆ ಆಡಿ ನಿಮ್ಮ ಒಂದು ದಿನನಿತ್ಯದ ಕಾರ್ಯ ಪ್ರಾರಂಭ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಜಾಗೃತಿ ಅಭಿಯಾನ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಮಾದನಾಯಕನಹಳ್ಳಿ ಶಾಖೆಯ ಪ್ರತಿಯೊಬ್ಬರಿಗೂ ನಾನು ಚಿರಋಣಿಯಾಗಿದ್ದೀನಿ. ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಒಂದು 10 ಹೆಲ್ಮೆಟು, 6 ಅರ್ಥರಾಡು, 1 ಕ್ವಾಲಿಟಿ ಗ್ಲೌಸ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ ನಿಮ್ಮವಾಣಿ ಕಡೆಯಿಂದ. ಇದನ್ನ ನಿಮ್ಮವಾಣಿ ಕಡೆಯಿಂದ ನಮ್ಮ ಕೈಯಿಂದ ಏನು ದುಡ್ಡು ಹಾಕಿಲ್ಲ, ಯಾರೋ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಎಇಗಳು ಜೆಇಗಳು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಆ ಕಾಂಟ್ರಿಬ್ಯೂಷನ್ನ ಅಮೌಂಟ್ನ ಸದ್ಬಳಕೆ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಒಂದಿಷ್ಟನ್ನ ಕೊಡಬೇಕು ಅನ್ನೋ ಆ ಅಮೌಂಟ್ನ ತಗೊಂಡು ಈ ಒಂದು ವಸ್ತುಗಳನ್ನ ತಗೊಂಬಂದಿದ್ದೀವಿ. ಅವ್ರ ಹೆಸರು ಹೇಳ್ಬೋದಾಗಿತ್ತು, ಅವರು ಸಾರ್ ದಯವಿಟ್ಟು ನನ್ನ ಹೆಸರು ಹೇಳ್ಬೇಡಿ ಅಂದರು, ಹಂಗಾಗಿ ಹೆಸರು ಹೇಳ್ತಾ ಇಲ್ಲ ಅಷ್ಟೇ. ಅವ್ರಿಗೂ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.